ಗೌರಿ ಮನೆ ಮಾರಾಟಕ್ಕೆ ಬಂದಿರೋಂತಹ ವಿಷಯ ವಿವೇಕಿ ಗೊತ್ತಾಗುತ್ತೆ. ಸೊ ಅವನು ಯಾವ ತರ ರಿಯಾಕ್ಟ್ ಮಾಡ್ತಾನೆ, ಮನೆ ಉಳಿಸ್ಕೊತಾನ ಇಲ್ವಾ ಅಂತ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಬೇಕಂತಂದ್ರೆ ಈ ವಿಡಿಯೋನ ಫಸ್ಟ್ ಇಂದ ಕೊನೆವರೆಗೂ ನೋಡ್ಬೇಕಾಗುತ್ತೆ. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೌರಿ ಕಲ್ಯಾಣ ಸೀರಿಯಲ್ ಅಲ್ಲಿ ಇವತ್ತಿನ ಎಪಿಸೋಡ್ ಅಲ್ಲಿ ಏನೇನೆಲ್ಲ ಆಯ್ತು ಅಂತ ನಿಮ್ಗೆ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಬೇಕಂತಂದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಯಾವ ತರ ಇತ್ತು ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಒಂದು ಲೈಕ್ ಕೊಡೋದನ್ನ ದಯವಿಟ್ಟು ಮರೆಯಕ್ಕೆ ಹೋಗ್ಬೇಡಿ. ಆಲ್ರೆಡಿ ಕಳೆದ ಸಂಚಿಕೆಯಲ್ಲಿ ನಾನು ಹೇಳಿದೆ, ಗೌರಿ ಮನೆ ಬಂದ್ಬಿಟ್ಟು ಅವರಮ್ಮ ಮೋನಿಕಾ ಮದ್ವೆಗೆ ಮಾಡಿರೋಂತಹ ಸಾಲದಿಂದ ಮನೆ ಮಾರಾಟಕ್ಕೆ ಬಂದಿರುತ್ತೆ. ಸೊ ಸೇಟು ಬಂದ್ಬಿಟ್ಟು 6 months ಟೈಮ್ ಕೂಡ ಕೊಟ್ಟೋಗಿರ್ತಾರೆ. 1 ವಾರದಲ್ಲಿ 1 ಲಕ್ಷ ದುಡ್ಡು ಕೂಡ ಕೊಡೋದಕ್ಕೆ ಹೇಳಿರ್ತಾರೆ. ಸೊ ಆ ವಿಷಯನ ಶ್ಯಾಮ್ ಬಂದ್ಬಿಟ್ಟು ಗೌರಿಗೆ ಹೇಳ್ತಾನೆ, 1 ವಾರದಲ್ಲಿ 1 ಲಕ್ಷ ಕೊಡ್ಬೇಕಂತೆ, 6 ತಿಂಗಳಲ್ಲಿ 25 ಲಕ್ಷ ಕಟ್ಬಿಟ್ಟು ಮನೆ ಬಿಡಿಸ್ಕೋಬೇಕು ಅಂತ ಹೇಳ್ಬಿಟ್ಟು ಷರತ್ ಹಾಕಿ ಹೋಗಿದಾರಂತೆ ಅಂತ ಹೇಳ್ಬಿಟ್ಟು, ಇಲ್ಲಾಂದ್ರೆ ಮನೆ ಸೇಟು ತಗೋತಾರತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಸೊ ಅದನ್ನ ಕೇಳ್ಬಿಟ್ಟು ಗೌರಿ ತುಂಬಾನೇ ಡಿಸ್ಟರ್ಬ್ ಆಗ್ಬಿಡ್ತಾಳೆ. ಅದನ್ನ ನೋಡ್ಬಿಟ್ಟು ವಿವೇಕು ಬೆಳಗ್ಗೆ ತಾನೇ ಚೆನ್ನಾಗಿದ್ಲಲ್ವಾ, ಇವಾಗ ಏನಾಯ್ತು ಇವಳಿಗೆ, ಮನೆಗೆ ಆಫೀಸಲ್ಲೆಲ್ಲ ಚೆನ್ನಾಗಿದ್ಲು, ಮೀಟಿಂಗ್ ಎಲ್ಲ ಚೆನ್ನಾಗಿ ಆಯ್ತು, ಎಲ್ಲ ಚೆನ್ನಾಗಾಯ್ತು, ಬಟ್ ಮನೆಗೆ ಬರೋವರೆಗೂ ಚೆನ್ನಾಗಿದ್ಲು, ಶ್ಯಾಮ್ ಜೊತೆ ಮಾತಾಡಿದ್ಮೇಲೆ ಇವಳಿಗೆ ಏನಾಯ್ತು, ಯಾಕೆ ಇಷ್ಟು ಡಿಸ್ಟರ್ಬ್ ಆದ್ಲು ಅಂತ ವಿಷಯ ಏನಿದೆ ಅಂತ ಹೇಳ್ಬಿಟ್ಟು ವಿವೇಕ್ಗೆ ತುಂಬಾನೇ ಬೇಜಾರ ಆಗುತ್ತೆ. ಆಮೇಲೆ ಏನಾಯ್ತು ಅಂತ ತಿಳ್ಕೊಬೇಕು ಅಂತ ಹೇಳಿ ತುಂಬಾ ಕ್ಯೂರಿಯಾಸಿಟಿ ಬರುತ್ತೆ. ಸೊ ಅದಕ್ಕೆ ಶ್ಯಾಮ ಗೌರಿ ಹತ್ರ ಹೋಗಿ ಕೇಳ್ತಾನೆ ಏನಾಯ್ತು ಅಂತ. ಬಟ್ ಅವಳು ಏನು ಹೇಳೋದಿಲ್ಲ, ಫುಲ್ ಸೈಲೆಂಟ್ ಆಗಿರ್ತಾಳೆ. ಸೊ ಆಮೇಲೆ ಶ್ಯಾಮ್ ಹತ್ರ ಹೋಗಿ ಕೇಳೋಣ ಏನಾಗಿದೆ ಅಂತ ಹೇಳ್ಬಿಟ್ಟು, ಅವ್ನು ಏನಂತ ಇವಳಿಗೆ ಬೇಜಾರಾಗೋ ತರ ವಿಷಯ ಇಲ್ದ ಏನ್ ನಡೆದಿದೆ ಅಂತ ಹೇಳ್ಬಿಟ್ಟು ತಿಳ್ಕೊಬೇಕು ಅಂತ ಹೇಳ್ಬಿಟ್ಟು ವಿವೇಕು ಶ್ಯಾಮ್ ಹತ್ರ ಬರ್ತಾನೆ. ಶ್ಯಾಮ್ ಅದನ್ನೇ ಯೋಚನೆ ಮಾಡ್ಕೊಂಡು ಆ ಕಡೆ ಈ ಕಡೆ ಓಡಾಡ್ತಾ ಇರ್ತಾನೆ. ಅದಾದ್ಮೇಲೆ ವಿವೇಕ್ ಬಂದ್ಬಿಟ್ಟು ಶ್ಯಾಮ್ಗೆ ಕೇಳ್ತಾನೆ, ಏನಾಯ್ತು, ನೀನೇನಂತ ವಿಷಯ ಅವರಿಗೆ ಹೇಳಿದೆ, ಅಷ್ಟು ಡಿಸ್ಟರ್ಬ್ ಆಗಿದ್ದಾರೆ, ತುಂಬಾ ಡಲ್ ಆಗಿದ್ದಾರೆ, ಏನಾಯ್ತು ಅಂತ ಹೇಳ್ಬಿಟ್ಟು ಶ್ಯಾಮ್ ಹತ್ರ ಬಂದ್ಬಿಟ್ಟು ವಿವೇಕ್ ಕೇಳ್ತಾನೆ. ಅದಕ್ಕೆ ಶ್ಯಾಮ್ ಇದ್ಬಿಟ್ಟು ಅದಕ್ಕೆ ನಿಮ್ಮ ಹತ್ರ ಏನು ಹೇಳಿಲ್ವಾ ಅಂತ ಕೇಳ್ತಾನೆ. ಅದಕ್ಕೆ ನಾನು ಕೇಳ್ದೆ, ಏನು ಹೇಳಲಿಲ್ಲ, ಸೊ ಅದಕ್ಕೆ ನಾನು ನಿನ್ನ ಹತ್ರ ಕೇಳೋದಕ್ಕೆ ಬಂದೆ ಅಂತ ಹೇಳ್ಬಿಟ್ಟು ಶ್ಯಾಮ್ಗೆ ಹೇಳ್ತಾನೆ. ಅದಕ್ಕೆ ಶ್ಯಾಮ್ ಇದ್ಬಿಟ್ಟು ಅದಕ್ಕೆ ನಿಮ್ಮ ಹತ್ರ ಆ ವಿಷಯನ ಶೇರ್ ಮಾಡ್ಕೊಂಡಿಲ್ಲ ಅಂತಂದ್ರೆ ನಾನು ನಿಮ್ಮ ಹತ್ರ ಹೇಳ್ಕೊಳೋದು ತಪ್ಪಾಗತ್ತೆ, ಸೊ ನಾನು ಕೂಡ ಏನು ಹೇಳಕ್ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಶ್ಯಾಮ್ ಹೇಳ್ತಾನೆ. ಅದಕ್ಕೆ ವಿವೇಕ್ ಇದ್ಬಿಟ್ಟು ನಿಮ್ಮಿಬ್ರಿಗೂ ಏನಾಗಿದೆ, ಏನ್ ನಡೆದಿದೆ ಅಂತ ನನ್ನ ಹತ್ರ ಹೇಳ್ಕೊಳಕ್ಕೇನು ಅಂತ ಹೇಳ್ಬಿಟ್ಟು ಶ್ಯಾಮ್ ಮೇಲೆ ರೇಗೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅದಕ್ಕೆ ಶ್ಯಾಮ್ ಇದ್ಬಿಟ್ಟು ಅವ್ರ ಪರ್ಸನಲ್ ವಿಷಯನ ಅದನ್ನ ನಾನು ಅವ್ರಾಗ ಅವರೇ ಹೇಳ್ಬೇಕು, ಅದನ್ನ ಅವ್ರು ಹೇಳ್ಕೊಂಡಿಲ್ಲ ಅಂತಂದ್ರೆ ಅದನ್ನ ನಾನು ಹೇಳೋದು ತಪ್ಪಾಗತ್ತೆ ಅಂತ ಹೇಳ್ಬಿಟ್ಟು ಶ್ಯಾಮ್ ವಿವೇಕ್ಗೆ ಹೇಳ್ತಾನೆ. ಸೊ ಈ ಕಡೆ ಗೌರಿ ಕೂಡ ತುಂಬಾನೇ ಅಳ್ತಾ ಇರ್ತಾಳೆ, ಏನ್ ಮಾಡುದು ಪ್ರಾಬ್ಲಮ್ ಸೊಲ್ಯೂಷನ್ ಅಂತ ಹೇಳ್ಬಿಟ್ಟು. ಆಮೇಲೆ ವಿವೇಕ್ ಇದ್ಬಿಟ್ಟು ಹೇಳ್ತಾನೆ, ನನಗೆ ಯಾರ ಮನ್ಸಲ್ಲಿ ಏನಿದೆ ಮುಖದಲ್ಲಿ ಗೊತ್ತಾಗುತ್ತೆ ಅಷ್ಟೇ, ಮನ್ಸಲ್ಲಿ ಏನಿದೆ ಅಂತ ನನ್ಗೆ ತಿಳ್ಕೊಳ್ಳೋದಕ್ಕೆ ನನ್ಗೆ ಒಂದು ದಿವ್ಯ ದೃಷ್ಟಿ ಇದೆಯಾ, ಅವ್ರಾಗ ಅವರೇ ಹೇಳ್ಕೊಂಡ್ರೆ ಅಟ್ಲೀಸ್ಟ್ ಆ ಸಮಸ್ಯೆಗೆ ಪರಿಹಾರ ಏನಾದ್ರು ಕಂಡುಹಿಡಿಬಹುದು, ನಾನೇನು ದೇವ್ರ ಯಾರ ಮನ್ಸಲ್ಲಿ ಏನಿದೆ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳೋದಕ್ಕೆ ನನ್ಗೆ ದಿವ್ಯ ದೃಷ್ಟಿ ಇದೆಯಾ ಅಂತ ಹೇಳ್ಬಿಟ್ಟು ಶ್ಯಾಮ್ಗೆ ಹೇಳ್ತಾನೆ. ಸೊ ಏನು ಮಾಡಕ್ ಆಗಲ್ಲ ಅಣ್ಣ, ನೀವು ಇಲ್ಲಿ ನನ್ನ ಹತ್ರ ಬಂದು ಕೇಳ್ತಾ ಇರೋ ತರನೇ ಅದಕ್ಕೆ ಹತ್ರ ಹೋಗ್ಬಿಟ್ಟು ನೀವು ಕೇಳಿದ್ರೆ ಅಟ್ಲೀಸ್ಟ್ ಅವ್ರು ಏನಾದ್ರು ಹೇಳ್ಬಹುದು ಅಂತ ಹೇಳ್ಬಿಟ್ಟು ಶ್ಯಾಮು ಸುಮ್ನೆ ಆಗ್ತಾನೆ. ಸೊ ಅದಾದ್ಮೇಲೆ ವಿವೇಕ್ ರಾತ್ರಿ ಮಲ್ಕೋತಾನೆ. ಈ ಕಡೆ ಗೌರಿ ಇದ್ಬಿಟ್ಟು ನೈಟ್ ಜ್ಯುವೆಲ್ರಿ ಡಿಸೈನ್ ಮಾಡೋಣ ಅಂತ ಹೇಳ್ಬಿಟ್ಟು ಕುತ್ಕೊಂಡು ಮಾಡ್ತಾ ಇರ್ತಾಳೆ. ಬಟ್ ಅವಳ ಮನ್ಸು ಸರಿ ಇಲ್ಲದೆ ಇರೋದ್ರಿಂದ ಅವ್ರ ಮನೆ ಮಾರಾಟಕ್ಕೆ ಬಂದಿರೋದು ಆ ವಿಷಯ ಎಲ್ಲಾನು ಮನ್ಸಲ್ಲಿ ಕೊರಿತಾ ಇರೋದ್ರಿಂದ ಅವಳಿಗೆ ಜ್ಯುವೆಲ್ರಿ ಡಿಸೈನ್ ಮಾಡಕ್ಕೆ ಆಗ್ತಾ ಇರಲ್ಲ, ಡಿಸೈನು ಕ್ಲೀನ್ ಆಗಿ ಬರ್ತಾ ಇರಲ್ಲ, ಫಿನಿಶಿಂಗ್ ಕೂಡ ಚೆನ್ನಾಗಿ ಬರ್ತಾ ಇರಲ್ಲ, ತುಂಬಾನೇ ಪೇಜ್ಗಳನ್ನ ವೇಸ್ಟ್ ಮಾಡಿ ಹಾಕ್ತಾ ಇರ್ತಾಳೆ. ಸೊ ಆಮೇಲೆ ತುಂಬಾ ಟ್ರೈ ಮಾಡ್ತಾ ಇರ್ತಾಳೆ, ಕಾನ್ಸಂಟ್ರೇಟ್ ಮಾಡ್ಬಿಟ್ಟು ಚೆನ್ನಾಗಿ ಡಿಸೈನ್ ಮಾಡೋದಕ್ಕೆ, ಬಟ್ ಅವಳಿಗೆ ಆಗ್ತಾ ಇರಲ್ಲ, ಮನ್ಸು ತುಂಬಾನೇ ಚಂಚಲ ಆಗಿರೋದ್ರಿಂದ ಡಿಸೈನ್ ನೀಟಾಗಿ ಬರ್ತಾನೋ ಇರಲ್ಲ, ಫಿನಿಶಿಂಗ್ ಚೆನ್ನಾಗಿ ಬರ್ತಾನೋ ಇರಲ್ಲ. ಸೊ ಆಮೇಲೆ ಅದೇ ತರ ಟ್ರೈ ಮಾಡ್ತಾನೆ ಇರ್ತಾಳೆ. ಈ ಕಡೆ ವಿವೇಕ್ ಎದ್ಬಿಟ್ಟು ಲೈಟ್ ಆನ್ ಆಗಿರುತ್ತೆ ನೋಡ್ಬಿಟ್ಟು ಕಣ್ಬಿಟ್ಟು ನೋಡ್ತಾನೆ. ಸೊ ಇವಳು ಇಷ್ಟೆಲ್ಲ ಪೇಪರ್ ವೇಸ್ಟ್ ಮಾಡಿರೋದು ನೋಡ್ಬಿಟ್ಟು ವಿವೇಕ್ ಫುಲ್ ಶಾಕ್ ಆಗಿ ಹೋಗ್ಬಿಡುತ್ತೆ. ಏನಿದು, ಏನ್ ನಡೀತಾ ಇದೆ ಅಂತ ಹೇಳ್ಬಿಟ್ಟು ಎದ್ಬಿಟ್ಟು ಕುತ್ಕೊಂಡು 1-2 ಪೇಪರ್ನ ತೆಗೆದ್ಬಿಟ್ಟು ಅವಳು ಮಾಡಿರೋ ಡಿಸೈನ್ ನೋಡ್ತಾನೆ. ನೋಡ್ಬಿಟ್ಟು ಆಮೇಲೆ ಗೌರಿಗೆ ರೇಗ್ಸೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಇದೇನು ಕಿರೀಟ ಮಾಡ್ತಾ ಇದೆಯಾ, ಸ್ವಂತದ್ದು ಡಾಬು ಮಾಡ್ತಾ ಇದೆಯಾ ಡಿಸೈನು, ನೀನ್ ಮಾಡ್ತಾ ಇರೋದು ಮಿಡಿಲ್ ಕ್ಲಾಸ್ ಪ್ರಾಜೆಕ್ಟ್ ಅಂತ ಹೇಳ್ಬಿಟ್ಟು ಗೌರಿಗೆ ರೇಗ್ಸೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಸೊ ಅದಕ್ಕೆ ಗೌರಿ ಇದ್ಬಿಟ್ಟು ನಾನು ಇಷ್ಟ, ನಾನು ಏನೋ ಬರ್ಕೋತೀನಿ, ನಿಮ್ಗೇನು ಅಂತ ಹೇಳ್ಬಿಟ್ಟು ವಿವೇಕ್ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಸೊ ಅದಕ್ಕೆ ವಿವೇಕ್ ಇದ್ಬಿಟ್ಟು ನನಗೇನು ಕಷ್ಟ ಇಲ್ಲ, ಸೊ ಪೆನ್ನು ಪೇಪರ್ಗೆ ಕಷ್ಟ ಆಗುತ್ತೆ, ನೀನ್ ಈ ತರ ಮಾಡ್ತಾ ಇದ್ರೆ
ಮನ್ಸು ಸರಿ ಇಲ್ಲ ಮಾಡೋದಕ್ಕೆ ಮೂಡಿಲ್ಲ ಅಂತಂದ್ರೆ ಏನಕ್ಕೆ ಸುಮ್ಮನೆ ಕುತ್ಕೊಂಡು ಎಷ್ಟೊತ್ತಲ್ಲಿ ಪೆನ್ನು ಪೇಪರ್ ಎಲ್ಲ ವೇಸ್ಟ್ ಮಾಡ್ತಾ ಇದೀಯಾ ಅಂತ ಹೇಳ್ಬಿಟ್ಟು ವಿವೇಕ್ ಕೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅದಕ್ಕೆ ಗೌರಿ ಇದ್ಬಿಟ್ಟು ಅದು ನನ್ನ ಇಷ್ಟ, ನಾನು ಏನಾದ್ರು ಮಾಡ್ಕೋತೀನಿ, ನಿಮ್ಗೇನು ಅಂತ ಹೇಳ್ಬಿಟ್ಟು ರೇಗೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಅದಾದ್ಮೇಲೆ ವಿವೇಕ್ ಇದ್ಬಿಟ್ಟು ಅದು ಸರಿ, ನಿಮ್ಗೆ ಏನಾಗಿದೆ ಪ್ರಾಬ್ಲಮ್ಮು, ಅಟ್ಲೀಸ್ಟ್ ನನ್ನ ಹತ್ರ ಹೇಳ್ಕೊಂಡ್ರೆ ನಾನು ಏನಾದ್ರು ಸೊಲ್ಯೂಷನ್ ಕಂಡುಹಿಡಿಯೋದಕ್ಕೆ ಅದು ಟ್ರೈ ಮಾಡ್ತೀನಿ, ಏನು ಹೇಳ್ಕೊಂಡಿಲ್ಲ ಅಂದ್ರೆ ನನ್ಗೆ ಏನ್ ಗೊತ್ತಾಗುತ್ತೆ, ಅಟ್ಲೀಸ್ಟ್ ಏನಾಗಿದೆ ಅಂತ ಆದ್ರೂ ಹೇಳು ಅಂತ ಹೇಳ್ಬಿಟ್ಟು ಗೌರಿಗೆ ಕೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅದಕ್ಕೆ ಗೌರಿ ಇದ್ಬಿಟ್ಟು ಏನು ಇಲ್ಲ ಅಂತ ಹೇಳಿದ್ನಲ್ಲ, ಮತ್ತೆ ಯಾಕೆ ಪದೇ ಪದೇ ಅದನ್ನೇ ಕೇಳ್ತಿದ್ದೀರಾ ಅಂತ ಹೇಳ್ಬಿಟ್ಟು ಗೌರಿ ಹೇಳ್ತಾಳೆ. ಸೊ ಅದಕ್ಕೆ ಏನು ಇಲ್ಲ ಅಂತ ನೀನ್ ಬರೀ ಬಾಯಿ ಮಾತಲ್ಲಿ ಹೇಳ್ಬೋದು ಅಷ್ಟೇ, ನಿನ್ನ ನಡವಳಿಕೆಯಲ್ಲೆಲ್ಲ ಗೊತ್ತಾಗ್ತಾ ಇದೆ, ನೀನು ಮಾಡ್ತಿರೋ ಕೆಲ್ಸದಲ್ಲೆಲ್ಲ ಗೊತ್ತಾಗ್ತಿದೆ, ನೀನ್ ಯಾವ್ದೋ ವಿಷಯಕ್ಕೆ ತುಂಬಾ ಡಿಸ್ಟರ್ಬ್ ಆಗಿದೆ ಅಂತ. ಸೊ ಅದಕ್ಕೆ ನಾನು ಅಷ್ಟು ಕೇಳ್ತಾ ಇದ್ದೀನಿ, ಏನಾಗಿದೆ ಹೇಳು, ಏನಾಗಿದೆ ಹೇಳು ಅಂತ ಹೇಳ್ಬಿಟ್ಟು. ನೀನ್ ಹೇಳ್ಕೊಂಡಿಲ್ಲ ಅಂದ್ರೆ ಅದಕ್ಕೆ ನಾನೇನು ಮಾಡಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು ವಿವೇಕ್ ಹೇಳ್ತಾನೆ. ಸೊ ಇವಾಗ ನಿನ್ ಮನ್ಸು ಸರಿ ಇಲ್ಲ ಅಂತ ಅನ್ಸುತ್ತೆ. ಸೊ ಇವಾಗ ಮನ್ಸು ಸರಿ ಇಲ್ದೇ ಇರ್ಬೇಕಾದ್ರೆ ನೀನ್ ಡಿಸೈನ್ ಮಾಡಿದ್ರೆ ಯಾವ್ದೂ ಸಕ್ಸಸ್ ಆಗಲ್ಲ, ನೀಟಾಗೂ ಬರೋದಿಲ್ಲ. ಹೋಗಿ ಎತ್ತಿಟ್ಬಿಟ್ಟು ನೆಮ್ಮದಿಯಾಗಿ ನಿದ್ದೆ ಆದ್ರೂ ಮಾಡು, ನಿನ್ ಮನ್ಸು ಸರಿ ಹೋದ್ಮೇಲೆ ಡಿಸೈನ್ ಮಾಡುವಂತೆ ಅಂತ ಹೇಳ್ಬಿಟ್ಟು ವಿವೇಕು ಗೌರಿಗೆ ಹೇಳ್ತಾನೆ. ಸೊ ಅದಕ್ಕೆ ಸರಿ ಅಂತ ಹೇಳ್ಬಿಟ್ಟು ಅವಳು ತಗೊಂಡೋಗಿ ಇಟ್ಬಿಡ್ತಾಳೆ. ಸೊ ಥ್ಯಾಂಕ್ ಯು ಆಲ್, ಸಿ ಇನ್ ದಿ ನೆಕ್ಸ್ಟ್ ಎಪಿಸೋಡ್.